ಹಾಯ್ ಎಲ್ಲೋ ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ನಾವಿವತ್ತು ಬೇಗನೆ ರೆಡಿಯಾಗಿ ಮೈಸೂರಿಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಯಾಕೆ ಹೋಗ್ತಾ ಇದ್ದೀನಿ ಅಂತಿದ್ದೀರಾ? ನೆಕ್ಸ್ಟ್ ನೀವೇ ನೋಡಿ, ವಿಡಿಯೋ ಗೊತ್ತಾಗತ್ತೆ. ನಾವು ಬೈಕಲ್ಲಿ ಬಂದು ಬೈಕ್ನ ಪಾರ್ಕ್ ಮಾಡಿ ರೈಲ್ವೆ ಸ್ಟೇಷನಲ್ಲಿ ಟಿಕೆಟ್ನ ತೊಗೊಂಡು ರೈಲ್ಗೋಸ್ಕರ ವೆಯ್ಟ್ ಮಾಡ್ಕೊಂಡು ನಿಂತಿದ್ವಿ. 10 ನಿಮಿಷ ಬೇಗನೆ ಹೋಗಿದ್ವಿ ಇಲ್ಲಿ ಅಂತೇಳಿ. ಆಮೇಲೆ ಟ್ರೈನ್ ಬಂತು, ಕೊನೆಗೂ ಸೀಟ್ ಸಿಕ್ತು, ಕೂತ್ಕೊಂಡು ಅದಾದಮೇಲೆ ನೆಕ್ಸ್ಟು ಇನ್ನೇನು ಬೇಜಾರಾಗ್ತಿರುತ್ತಲ್ವ, ಆಲ್ಮೋಸ್ಟ್ ಎಲ್ಲ ಮೇಲ್ಗಡೆ ಎಲ್ಲ ಮಲ್ಕೊಂಡಿದ್ರು ಬೇರೆ ಪ್ಯಾಸೆಂಜರ್ಸ್ ಎಲ್ಲ. ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಸ್ವಲ್ಪ ಬೈಟಾಗಿ ಮಾತಾಡ್ತಿದ್ವಿ ಅಂತ ಅಂದ್ಕೊಂಡಿದ್ರು. ಅದು ತಪ್ಪು, ಮಾತಾಡ್ತಾ ಇದ್ವಿ. ಒಂದು ಟೈಮ್ ಯಾರೋ ಒಬ್ಬರು ಹೇಳಿದ್ರು ಮಲಗಿದ್ದೀವಿ ಅಂತೇಳಿ. ಆಮೇಲೆ ನನ್ನ ತಮ್ಮ ಬಂದು ಇವರೆಲ್ಲ ಕಾಮಿಡಿ ಮಾಡ್ತಾಯಿದ್ರು. ಅದು ಪೂರ್ತಿ ವಾಯ್ಸ್ ಆಗಿತ್ತು. ವಾಯ್ಸ್ ಬಂದು ಹಾಕು ಅಕ್ಕ ಅಂತ ಹೇಳ್ತಾಯಿದ್ರು. ಹಾಕೋಣ ಅಂತ ಅಂದ್ಕೊಂಡ್ರೆ, ಬಟ್ ಆದರೆ ಒಬ್ಬೊಬ್ಬರು ಒಂದೊಂದು ಮಾತಾಡೋದ್ರಿಂದ ಅಷ್ಟು ಸ್ಪಷ್ಟವಾಗಿ ಕೇಳಿಸ್ತಾ ಇರಲಿಲ್ಲ. ಟ್ರೈನ್ ಸೌಂಡ್ ಬೇರೆ ಇತ್ತಲ್ವ, ಹಾಗಾಗಿ ನಾನೇ ಮಾತಾಡೇ ಆಗ್ತಾಯಿದ್ದೀನಿ. ಫುಲ್ ಕಾಮಿಡಿ ಆಗಿತ್ತು. ಮಾತೇ ಬರಲ್ಲ, ಮಾತೇ ಆಡಲ್ಲ, ಮಾತೇ ನಿಲ್ಲಿಸಲ್ಲ ಅಂತ ಅಂದ್ಕೊಂಡು ಕಾಮಿಡಿ ಮಾಡಿಕೊಂಡು ಕೊನೆಗೂ ಮೈಸೂರಿಗೆ ಬಂದು ತಲುಪಿದ್ವಿ. ನಿದ್ದೆ ಮಾಡಿಕೊಂಡು ಮಲ್ಕೊಂಡ್ಬಿಟ್ಟಿದ್ವಿ ಅಲ್ವಾ, ಹಂಗಾಗಿ ಗೊತ್ತಾಗಲಿಲ್ಲ. ಬೇಗನೆ ಬಂದುಬಿಟ್ಟು ಜರ್ನಿ ಮಾಡ್ದಂಗೆ ಅನ್ನಿಸ್ಲಿಲ್ಲ. ಅಂದರೆ ನಾವು ಯಾವ ರೀತಿ ಬರ್ತೀವಿ ಅನ್ನೋದ್ರ ಮೇಲೆ ಜರ್ನಿ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಬಂದು ಮೈಸೂರಿಗೆ ತಲುಪಿದ್ವಿ. ಮೈಸೂರಲ್ಲಿ ಆಟೋದಲ್ಲಿ ಹೋಗೋಣ, ಬಸ್ಸಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತಿದ್ವಿ. ಸಿದ್ದರಾಮಯ್ಯ ಬಸ್ ಬಿಟ್ಟಿರಬೇಕಾದಾಗ ನಮಗೇನು ಯೋಚನೆ ಅಲ್ವಾ, ಹಾಗಾಗಿ ಬಸ್ಗೆ ವೆಯ್ಟ್ ಮಾಡಿಕೊಂಡು ಅವರೆಲ್ಲ ಪಾಸ್ ತೊಗೊಂಡ್ರು ನನ್ನ ತಮ್ಮಂದಿರು. ಅದಾದಮೇಲೆ ನೆಕ್ಸ್ಟ್ ನಾನು, ನಮ್ಮಕ್ಕ ಮತ್ತು ನಮ್ಮ ಅತ್ತೆ ಮಗಳು ಇಷ್ಟು ಜನನು ಬಸ್ ಹತ್ಕೊಂಡು ಬಸ್ಸಲ್ಲಿ ಸಿಟಿ ಬಸ್ ಸ್ಟಾಪಿಗೆ ಹೋಗಲೇಬೇಕಲ್ವ. ಮೈಸೂರಿಗೆ ಹೋಗಬೇಕು ಅಂದರೆ ಸಿಟಿ ಬಸ್ ಸ್ಟಾಪಿಗೆ ಹೋಗಲೇಬೇಕು. ನೆಕ್ಸ್ಟ್ ಅಲ್ಲಿಂದ ಪ್ಲೇಸ್ ಯಾವುದು ಅಂತ ನೋಡ್ಕೊಂಡು ಹಂಗೆ ಸ್ವಲ್ಪ ನಾನು ಬರೋ ಅಂಥ ರೋಡಲ್ಲಿ ಯಾವಾಗ ಏನೇನು ಸಿಕ್ತು ಎಲ್ಲನೂ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಮೈಸೂರು ಅಂದರೆ ಒಂದು ಸೊಬಗು, ಅದಂದರೆ ಒಂದು ಖುಷಿ. ಹಂಗಾಗಿ ಏನು ಈ ರೋಡಲ್ಲಿ ಅಂದರೆ ಮೈಸೂರು ಕ್ಲೀನ್ ಸಿಟಿ ಅಂತ ಅಂತಾರೆ, ನಿಜವೂ ಹೌದು. ನಮ್ಮ ಬೆಂಗಳೂರು ಕ್ಲೀನ್ ಸಿಟಿನೇ, ಬಟ್ ಫೋಟೋ ಶೂಟ್ ಮಾಡಿಸೋರು ಜಾಸ್ತಿ. ಇನ್ನೊಂದೇನು ಅಂದರೆ ಈಗ ಪ್ರೀ ವೆಡ್ಡಿಂಗ್ ಶೂಟು ಫುಲ್ ಮೈಸೂರು ಫೇಮಸ್ ಆಗಿಬಿಟ್ಟಿದೆ. ಪ್ರೀ ವೆಡ್ಡಿಂಗ್ ಎಲ್ಲಿ ನೋಡಿದ್ರು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋರೇ ಇದ್ದರು. ಹಂಗೆ ವೀಡಿಯೋ ಮಾಡ್ಕೊಂಡು ಸರ್ಕಲ್ ಫುಲ್ ರೌಂಡ್ ಹಾಕ್ಕೊಂಡು ಬಂದ್ವಿ. ನೆಕ್ಸ್ಟ್ ಬಂದಾದಮೇಲೆ ಬಸ್ಸು ಅದೇ ರೂಟಲ್ಲಿ ಅಲ್ವಾ ಹೋಗೋದು, ಒಂದು ರೌಂಡ್ ಹಾಕುತ್ತೆ. ಬಸ್ಸಲ್ಲಿ ಹೋದ್ರೂ ಕೂಡ ಚೆನ್ನಾಗಿ ಮೈಸೂರನ್ನ ನೋಡ್ಕೊಂಡು ಬರ್ಬೋದು. ಈ ವಿಡಿಯೋ ಮೂಲಕ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಅಂದ್ಕೊತಾರೆ ಕಾರಲ್ಲೇ ಹೋಗಬೇಕು ಅಂತ. ಕಾರಲ್ಲಿ ಹೋಗಬೇಕು ಇಲ್ಲ ಅಂತಲ್ಲ, ಪ್ಲೇಸಸ್ ವಿಸಿಟ್ ಮಾಡಬೇಕು ತುಂಬಾ. ಒಂದು ದಿವಸದಲ್ಲಿ ಅಂದರೆ ಮಾತ್ರ ನಾವು ಒಂದು ದಿವಸದಲ್ಲಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಪ್ಲೇಸಸ್ನ ನೋಡ್ಕೊಂಡು ಬರ್ತೀವಿ. ಅಂದರೆ ಬಸ್ಸಲ್ಲೂ ಹೋಗ್ಬೋದು, ಏನೂ ಪ್ರಾಬ್ಲಮ್ ಇರಲ್ಲ. ಸಿದ್ದರಾಮಯ್ಯ ಫ್ರೀ ಮಾಡಿದ್ದಾರೆ ಅಂತಲ್ಲ, ದುಡ್ಡು ಕೊಟ್ಕೊಂಡು ಹೋಗ್ಬೋದು. ಫಸ್ಟೆಲ್ಲ ದುಡ್ಡು ಕೊಡ್ತಾ ಇದ್ವಿ ಅಲ್ವಾ, ಹಾಗಾಗಿ ಹಿಂಗೆ ರೋಡೆಲ್ಲ ವೀಡಿಯೋ ಮಾಡಿಕೊಂಡು ಹಂಗೆ ಬರ್ತಾಯಿದ್ದೆ. ಬಟ್ ಬರ್ತಾ ಇರಬೇಕಾದಾಗ ನಂದು ಸ್ವಲ್ಪ ವೀಡಿಯೋ ಮಾಡಿಸ್ಕೊಳ್ಳೋಣ ಅಂಥೇಳಿ ನಂದು ಹಂಗೆ ನನ್ನ ತಮ್ಮಂಗೆ ಹೇಳಿ ವೀಡಿಯೋ ಮಾಡಿಸ್ಕೊಂಡು ಬಂದೆ. ನಮ್ಮ ಅತ್ತೆ ಮಗಳು ಕೂಡ ಇದ್ಲಲ್ವ, ಅವಳು ಬೇಜಾರು ಮಾಡ್ಕೊಳ್ಳಲ್ಲ, ವೀಡಿಯೋ ಎಲ್ಲ ಮಾಡ್ಕೊಂಡು ಕೊಡ್ತಾಳೆ. ಅವಳಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ಮೂಲಕ. ಮತ್ತು ಮೈಸೂರು ಅಂದರೆ ಏನೋ ಒಂಥರ ಖುಷಿ. ಅಂದರೆ ಪದೇ ಪದೇ ಹೋಗ್ತಾಯಿದ್ರು ಯಾವುದೇ ರೀತಿ ಬೇಜಾರು ಆಗೋದಿಲ್ಲ. ಬಟ್ ಪದೇ ಪದೇ ಹೋಗೋದಕ್ಕಾಗಲ್ಲ. ಹಂಗೆ ಟಿಫನ್ ಮಾಡೋಣ ಅಂಥೇಳಿ ಮಹದೇಶ್ವರ ಟಿಫನ್ಸ್, ನಮಗೆ ಇಷ್ಟ ಆಗಿರುವಂಥ ಮಹದೇಶ್ವರನ ಟಿಫನ್ಗೆ ಹೋಗ್ತಾಯಿದ್ದೀವಿ ಎಲ್ಲರೂ ಹೋಗಿ. ಬಟ್ ನಾವು ಅಂದ್ಕೊತೀವಿ ದೊಡ್ಡ ದೊಡ್ಡ ಹೋಟ್ಲಲ್ಲಿ ತುಂಬಾ ರುಚಿನೂ ಇರಲ್ಲ, ದುಡ್ಡು ವೇಸ್ಟು. ಬರಬೇಕಾದಾಗ ಒಂದು ಹೋಟೆಲ್ಗೆ ಹೋಗಿದ್ವಿ, ಅದ್ರ ಬಗ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಬಟ್ ಈ ಹೋಟೆಲಲ್ಲಿ ಫುಡ್ ಮಾತ್ರ ಚೆನ್ನಾಗಿತ್ತು, ಮತ್ತು ಕ್ವಾಂಟಿಟಿನೂ ಚೆನ್ನಾಗಿತ್ತು. ಅಮೌಂಟ್ ಕೂಡ ಫುಡ್ಡಿಗೆ ತಕ್ಕಂತೆ ಇತ್ತು. ತುಂಬಾ ಚೆನ್ನಾಗಿ ಟೇಸ್ಟಾಗಿ ಮಾಡಿದರು. ಚಿಕ್ಕ ಹೋಟೆಲ್ ಅನ್ನೋ ಅಂಥದ್ದಲ್ಲ, ಫುಟ್ಪಾತ್ ಹೋಟೆಲ್ ಅಂತ ಅನ್ನೋವಂಥದ್ದು ಅಲ್ಲ. ನಾವು ಎಲ್ಲಿ ತಿಂತೀವಿ, ಏನು ಮಾಡ್ತೀವಿ ಅನ್ನೋದಷ್ಟೇ ಮುಖ್ಯ ಆಗಿರುತ್ತೆ. ನಮಗೆ ಅಫೋರ್ಡಬಲ್ ಯಾವುದಾಗಿರುತ್ತೆ ಅದನ್ನು. ನೆಕ್ಸ್ಟ್ ಟೀ ಕುಡಿಲೇಬೇಕಲ್ವ, ಟೀ ಕುಡ್ಕೊಂಡು ಬಸ್ ಸ್ಟಾಪಲ್ಲಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ಅಂತ ಅಂದ್ಕೊಂಡಿದ್ರೆ ಅದಲ್ಲ. ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಿಲ್ಲ. ನನ್ನ ತಂಗಿ ಬಂದಳು, ನನ್ನ ತಂಗಿನ ಪಿಕಪ್ ಮಾಡ್ಕೊಂಡು ಹಂಗೆ ಬಸ್ಸಲ್ಲಿ ಮೈಸೂರು ಚಾಮುಂಡೇಶ್ವರಿ ಬೆಟ್ಟ, ನಮ್ಮ ತಾಯಿ ಇರೋ ಅಂಥ ಮನೆಗೆ ಹೋಗ್ತಾ ಇದ್ದೀವಿ. ಮತ್ತು ಇದು ನೆಕ್ಸ್ಟ್ ವೀಡಿಯೋ ಬಂದು ಪಾರ್ಟ್ 2 ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ, ನಿಮಗೆ ನೋಡಬೇಕು ಅನ್ನೋ ಸಸ್ಪೆನ್ಸಸ್ ಇತ್ತು ಅಂತ ಅಂದರೆ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಬೇಕು ಅಂದರೆ ನನ್ನ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ. ತುಂಬ ಜನ ಅಂದ್ಕೊಂಡಿರ್ತೀರ ಸಬ್ಸ್ಕ್ರೈಬ್ ಮಾಡೋಕ್ಕಾಗಲ್ಲ, ನಾವು ಮಾಡೋಕ್ಕಿಷ್ಟ ಇಲ್ಲ ಅಂತ. ಅಂಥವ್ರು ಕೂಡ ನೋಡಿಕೊಂಡು ಬನ್ನಿ. ಹೋಗ್ತಾ ಇದ್ದೀವಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ. ಹೋಗ್ತಾ ಇರೋ ಟೈಮಲ್ಲಿ ಏನಾಯಿತು ಅಂತ ನೋಡ್ತೀರಾ? ನೋಡಿ, ನಿಮಗೆ ತೋರಿಸ್ತೀನಿ. ಹೋಗ್ತಾ ಇರಬೇಕಾದಾಗ ಸಡನ್ನಾಗಿ ಅಂಕಲ್ ಬ್ರೇಕ್ ಹಾಕ್ಬಿಟ್ರು. ಫುಲ್ ಜೀವ ಬಾಯಿಗೆ ಬಂದಿತ್ತು, ಏನಪ್ಪ ಹಿಂಗೆ ಅಂತ. ಹಂಗಾಗಿ ಆಮೇಲೆ ಕರೆಕ್ಟಾಗಿ ಓಡಿಸಿದ್ರು. ಅವ್ರಿಗೆ ಗೊತ್ತಿರುತ್ತೆ ಓಡಿಸೋದು, ಬಟ್ ನಮಗೆ ಭಯ ಇದ್ದೇ ಇರುತ್ತೆ ಅಲ್ವಾ. ಹಂಗೆ ರೋಡಲ್ಲಿ ಹೋಗ್ತಾ 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 ನಮ್ಮ ಮೈಸೂರು ಯಾವ ರೀತಿ ಕಾಣುತ್ತೆ ವ್ಯೂ ಅನ್ನೋದನ್ನು ನಾನು ಕೂಡ ತೋರಿಸ್ಕೊಟ್ಟಿದ್ದೀನಿ ನಮ್ಮ ಕೈಲಿ ಆದಷ್ಟು. ನೋಡಿ,
ಎಲ್ಲರೂ ಆಲ್ಮೋಸ್ಟ್ ನೋಡಿರ್ತೀರ, ಇವಳೇನು ಹೊಸ್ದಾಗಿ ತೋರಿಸ್ತಾ ಇದ್ದಾಳ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ತುಂಬಾ ಚೆನ್ನಾಗಿತ್ತು, ನಾವು ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ. ಆದಷ್ಟು ಬೇಗ ನೀವು ಹೋಗಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ಪಾರ್ಟ್ 2ನ ವಿಸಿಟ್ ಮಾಡಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸ್ವಾಗತ ಕೊಡ್ತಾ ಇದ್ದಾರೆ ನಮಗೋಸ್ಕರ ಸಿದ್ದರಾಮಯ್ಯ ಅವರು ಬೋಲ್ಡ್ ಹಾಕ್ಸಿ. ಥ್ಯಾಂಕ್ ಯು ಸೋ ಮಚ್. ಹೋಗ್ಬಿಟ್ಟು ದರ್ಶನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಬಟ್ ಒಂದನ್ನು ಮಿಸ್ ಮಾಡ್ಕೊಂಡ್ವಿ, ಅದೇನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬಲ್ಲಿ ಹೋಗಿ ಈ ವಿಡಿಯೋನ ನೋಡಿ ಯಾವ ರೀತಿ ಇತ್ತು, ಎಷ್ಟು ಜನ ಇದ್ದರು, ರಶ್ ಇತ್ತಾ ರಶ್ ಇಲ್ವಾ, ದರ್ಶನ ಎಷ್ಟೊತ್ತಿಗಾಯಿತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ನಾನು ನಿಮಗೆ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.